ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಪ್ರತು ಬರ್ಡೇ ವ್ಲಾಗ್ ಆಗಿರುತ್ತೆ. ಬರ್ಡೇ ಸೆಲೆಬ್ರೇಷನ್ ಮತ್ತು ಫುಲ್ ಡೇ ಹೇಗಿತ್ತು ಅಂತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಫನ್ ಮಾಡ್ತಾ ಸಾಂಗ್ ಹೇಳ್ತಾ ಇದ್ವಿ. ಈ ಸಾಂಗ್ನ ನೀವು ಕೇಳಿ ಕಿವಿನ ತಂಪು ಮಾಡ್ಕೊಳ್ಳಿ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ನೀನು ನೀ ಬಂದ ಮೇಲೆ ಬಾಕಿ ಮತ್ತೇನು. ಇಲ್ಲಿ ಬರ್ಡೇ ಬಾಯ್ಗೆ ಗಿಫ್ಟ್ ಏನು ಬೇಕು ಅಂತ ಕೇಳಿದರೆ 2 ವರ್ಷಕ್ಕೆ ಅವನು ಎಂಥ ಗಿಫ್ಟ್ ಕೇಳ್ತಾನೆ ನೀವೇ ನೋಡಿ. ಇದನ್ನು ಅವ್ರ ಮಾವ ಕೇಳಿಸ್ಕೊಂಡ್ರಂತೂ ಶಾಕ್ ಆಗೋದಂತೂ ಗ್ಯಾರಂಟಿ. ಗಿಫ್ಟ್ ಏನು ಬೇಕು? ನಿಂಗೆ ಗಿಫ್ಟ್ ಏನು ಬೇಕಪ್ಪ? ನಮ್ಮ ಪ್ರತು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರಿಗೆ ವಾರ್ನ್ ಮಾಡ್ತಾ ಏನೋ ಬೇಡ್ಕೊಂಡ. ಆಮೇಲೆ ಅವನ ಫೇವ್ರೆಟ್ ಕೇಸರಿಬಾತ್ ಪೊಂಗಲ್ ತಿಂದ್ಕೊಂಡು ಮೊದಲನೇ ಔಟ್ಫಿಟ್ಟಲ್ಲಿ ಒಂದೆರಡು ಫೋಟೋಸ್ ತೆಗೆಯೋಣ ಅಂತ ಹೋದರೆ ಒಂದು ಫೋಟೋಗೆ ಪೋಸ್ ಕೊಡದೆ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಹೋಗ್ತಿದ್ದಾನೆ. ಇನ್ನು ಅವ್ರ ದೊಡ್ಡಮ್ಮ ಮತ್ತು ಅವ್ರ ಅತ್ತೆ ಮನೆಗೆ ಹೋಗಲಿಲ್ಲ ಅಂದರೆ ಅವನ ಡೇ ಕಂಪ್ಲೀಟ್ ಆಗಲ್ಲ. ಎಲ್ರಿಗೂ ಬಟ್ಟೆ ತೋರಿಸ್ಕೊಂಡು ವಾಪಸ್ ಬಂದ. ಹಾಗೆ ಬರ್ಡೇ ಬಾಯ್ ಸೆಕೆಂಡ್ ಔಟ್ಫಿಟ್ನ ಒಂದು ಕ್ಲಿಪ್ ತೊಗೊಂಡ್ವಿ. ಈ ಡ್ರೆಸ್ಸಲ್ಲಿ ಅವ್ನು ಹೇಗೆ ಕಾಣಿಸ್ತಿದ್ದಾನೆ ಅಂತ ಅವ್ನು ಕಮೆಂಟ್ ಹಾಕಿ. ಫೈನಲಿ ಎಲ್ಲರೂ ರೆಡಿಯಾಗಿ ಆಟೋಗೆ ವೆಯ್ಟ್ ಮಾಡ್ತಿದ್ವಿ. ಎಲ್ರಿಗಿಂತ ಅವನೇ ಮೊದಲು ಹೋಗಿ ರೋಡಲ್ಲಿ ನಿಂತಿದ್ದ. ಆದರೆ ಅವನಿಗೆ ನಿಂತು ಸಾಕಾಗಿ ಅಲ್ಲೇ ಕೂತ್ಕೊಂಡೇ ಬಿಟ್ಟ. ಫೈನಲಿ ಆಟೋ ಬಂತು. ಆದರೆ ಇವ್ನು ನೋಡಿದ್ರೆ ಇಲ್ಲಿ ಎಲ್ಲಿ ನಿದ್ದೆ ಮಾಡಿಬಿಡ್ತಾನೋ, ಎಂಜಾಯ್ ಮಾಡಿದೆ ಅಂದ್ಕೋತಿದ್ವಿ. ಆದರೆ ನಿದ್ರೆ ಬರ್ತಿರೋ ಥರ ಡವ್ ಮಾಡ್ತಿದ್ದಾನೆ ಅಷ್ಟೆ. ಹಾಗೆ ಹೋಗ್ತಾ ದಾರಿಲಿ ನಮ್ಮ ಮೇಘನೂ ಜಾಯ್ನ್ ಆದ್ಲು. ಪಾರ್ಟಿಯಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಪ್ರತು ಅಂತೂ ಒಳಗಡೆ ಹೋಗೋಕೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ನಾವು ಕೂಡ ಇವನ ಜೊತೆಗೇ ಒಳಗಡೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಒಂಥರ ಎಲ್ಲರೂ ಕ್ಯೂರಿಯಾಸಿಟಿನೇ ಇತ್ತು, ಯಾಕೆಂದರೆ ಡೆಕೋರೇಷನ್ ಹೇಗಿರುತ್ತೆ ಏನೋ ಅಂತ. ಅಂತೂ ಎಂಟ್ರಿ ಆಯಿತು. ಒಳಗಡೆ ಹೋಗ್ತಿದ್ದಾಗೇ ಎಲ್ರಿಗೂ ಒಂಥರ ಖುಷಿ, ಎಲ್ಲರೂ ಒಂಥರ ಎಕ್ಸೈಟ್ ಆಗಿದ್ರು ಅಂತಲೇ ಹೇಳ್ಬೋದು. ನಮಗಿಂತ ಜಾಸ್ತಿ ನಮ್ಮ ಪ್ರತುನೇ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿದ್ದು. ಇವಾಗಲೇ ಅವನಿಗೆ ನನ್ನ ಬರ್ಡೇ, ನಾನು ಕೇಕ್ ಕಟ್ ಮಾಡ್ತೀನಿ ಅನ್ನೋ ಖುಷಿ ಅಂತ ಅವನಿಗಿತ್ತು. ಡೆಲ್ಲಿ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ನೋಡಿ ತುಂಬಾ ಹ್ಯಾಪಿ ಆಗಿದ್ದ. ಇನ್ನು ನಾವು ಆಲ್ರೆಡಿ ಹೋಗಿದ್ದಿದ್ದೆ ಲೇಟಾಗಿರೋದ್ರಿಂದ ಲೇಟಾಗುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಮಾಡಿದ್ವಿ. ಕ್ಯಾಂಡಲ್ ಹಚ್ಚುವಾಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಿದ್ರೆ ಅವನು ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಕ್ಲಾಪ್ಸ್ ಮಾಡ್ತಿದ್ದ. ಇನ್ನು ಕೇಕ್ ಕಟ್ ಮಾಡುವಾಗಂತೂ ಹೈಲೈಟ್ ಆಗಿದ್ದಿತ್ತು ಅಂದರೆ ಅವ್ನ ಬಾಯಿ ಓಪನ್ ಮಾಡ್ಕೊಂಡಿದ್ದು. ಎಲ್ಲರೂ ಅಲ್ಲೇ ಹೇಳ್ತಾಯಿದ್ರು ಕೇಕ್ ತಿಂದು ತುಂಬ ದಿನ ಆಗಿದೆ ಅನಿಸುತ್ತೆ ಅಂತ. ಹಾಗೆ ಅವ್ನು ಬಾಯಿ ಓಪನ್ ಮಾಡ್ಕೊಂಡಿದ್ದ. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಅವನ ಎಕ್ಸೈಟ್ಮೆಂಟ್ ಇತ್ತು. ಹಾಗೆ ಡೆಕೋರೇಷನ್ನು ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಕೂಡ ಸಿಂಪಲ್ಲಾಗಿ ಡೆಕೋರೇಷನ್ನ ಮನೇಲೇ ಮಾಡಿದ್ವಿ. ಬಟ್ ಈ ಸಲ ಹೊರಗಡೆ ಔಟ್ಸೈಡ್ ಇಡೋಣ ಅಂತ ಮಾಡಿದ್ದು. ಹಾಗೆ ನಾವು ಹೇಳಿದವ್ರು ಎಲ್ಲರೂ ಕೂಡ ಬಂದಿದ್ದರು. ಕೆಲವೊಬ್ಬರು ಮಾತ್ರ ಮಿಸ್ ಆಗಿದ್ದು. ಇದ್ರ ಜೊತೆಗೆ ನಮ್ಮ ಪ್ರತು ಡ್ಯಾನ್ಸೇ ಇಲ್ಲಿ ಹೈಲೈಟ್ ಆಗಿದ್ದು. ಅವನಂತೂ ಬಲೂನ್ಸ್ ಜೊತೆಗೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಒಂದು ಕಡೆ ಇವ್ನು ಡ್ಯಾನ್ಸ್ ಆದರೆ ಆ ಕಡೆ ಫೋಟೋಸ್ ಎಲ್ಲ ತಗೋತಾಯಿದ್ರು ಡೆಕೋರೇಷನ್ ಹತ್ರ. ಒಬ್ಬನೇ ಡ್ಯಾನ್ಸ್ ಮಾಡೋಷ್ಟು ಮಾಡ್ದ. ಲಾಸ್ಟ್ನೇ ಬೋರ್ ಅನಿಸ್ತು ಏನೋ, ಅವನು ಕರೀತಾ ಇದ್ದ. ಸ್ಟಾರ್ಟಿಂಗ್ ಯಾರೂ ಬರಲಿಲ್ಲ. ಆಮೇಲೆ ನಮ್ಮ ಕೀರ್ತಿ, ಮೇಘ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತಂದರೆ ನಾವು ಮನೇಲಿ ಮಾಡಿದರೆ ಇಷ್ಟೊಂದು ಎಂಜಾಯ್ಮೆಂಟ್ ಇರ್ತಿರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಾಂಗು ಡ್ಯಾನ್ಸು ಮನೆಯವ್ರು ಇದ್ದರೂ ಕೂಡ ಯಾರು ಏನೂ ಅಂದ್ಕೊಳ್ಳಲಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಇನ್ನು ಲಾಸ್ಟಲ್ಲಿ ನಾವು ಕೇಳಬೇಕಾ, ಸಿಕ್ಕಿದ್ದೊಂದು ಚಾನ್ಸ್ ಅಲ್ವಾ ಅಂತ ನಾವು ಕೂಡ ಎಲ್ಲರ ಜೊತೆಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ತಾ 1 ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಹೊರ್ಗಡೆ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಜಾಸ್ತಿ ಕ್ಲಿಪ್ಸ್ ಯಾರೂ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ವಿ. ಸೊ 1-2 ಕ್ಲಿಪ್ಸ್ ಅಷ್ಟೇ ತೊಗೊಂಡಿದ್ದು. ನನಗಂತೂ ಎಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಎಲ್ಲರದ್ದು ಒಂದೊಂದು ಫ್ಯಾಮಿಲಿ ಫೋಟೋ ಥರನೇ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗೇ ಆಯಿತು ಅಂತ ಅನಿಸ್ತು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಆಯಿತು. ಹಾಗೆ ಎಲ್ಲರೂ ಕೂಡ ಬಂದಿದ್ದರು. ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಮನೆಗೆ ಬಂದಮೇಲೆ ನಮ್ಮ ಪ್ರತು ನೋಡಿದ್ರೆ ಗಿಫ್ಟ್ ಓಪನ್ ಮಾಡಬೇಕಂತ ಇದ್ದ. ಅವನಿಗೆ ಗಿಫ್ಟ್ಸ್ ಅಂದರೆ ಇಷ್ಟ ಅಂತ ಗೊತ್ತು. ಬಟ್ ಆದರೆ ಏನೇ ಕೊಟ್ಟರು ಕೂಡ ಅದು 1 ಡೇಗೆ ಅಷ್ಟೇ. ಮತ್ತು ಅದ್ರ ಕಡೆ ಗಮನನೂ ಕೊಡಲ್ಲ ಅವನು. ಗಿಫ್ಟೆಲ್ಲ ಓಪನ್ ಮಾಡಿ ಸೊ ಡೇನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಪ್ರತು ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಜೊತೆಗೆ ಶೇರ್ ಮಾಡಿ.
ಈ ವಿಡಿಯೋ ನೋಡಿದವ್ರು ಯಾರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋ ನೋಡೋ ಅಂಥ ನಮ್ಮ ಹಿತಶತ್ರುಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಆದಾಗ ಒಂದು ಸಲ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನಾನು ನನ್ನಿಂದಾನೇ ಎಲ್ಲ ಅಂತ ಹೇಳೋ ಎಷ್ಟೋ ಜನ ಮಣ್ಣಾಗಿರೋರು ಕಾಣಿಸ್ಕೋತಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.